ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನೀವೇನಾದರೂ ಸೈಯದ್ ನದಾಫ್ ವ್ಲಾಗ್ ಚಾನಲ್ಲಿಗೆ ಹೊಸಬರಿದ್ದೀರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಗೇನಾದರೂ ಕೆಲಸ ನೀಡಿತ್ತು ಮತ್ತು ಒಳ್ಳೆ ನೀವೇನಾದರೂ ಸ್ಪರ್ಧಾರ್ಥಿಗಳು ಇದ್ದೀರಿಪ್ಪ ಅಂತಂದ್ರೆ ನಿಮಗೆ ಹೆಲ್ಪ್ ಆಕೈತಿ. ಹೆಂಗೆ ಹೆಲ್ಪ್ ಆಕೈತಿ ಅಂತಂದ್ರೆ ಇದೆಲ್ಲ ಮುಗಿದಿರುವ ಮಿಕ್ಕಿ ಕಾಲ ನಿಂತಕ್ಕೆ ಅಂದ್ರೆ ಮಿಕ್ಕಿದ ಕಾಲಕ್ಕೆ ಪ್ರೈವೇಟ್ ಕಂಪನಿಗಳೊಳಗಾದರೂ ಕೆಲಸ ಮಾಡೋಣ ಅಂತ ಕೆಲಸ ನಿಮ್ಮ ತಲೆಯಲ್ಲಿ ಇರುತ್ತೆ. ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿಪ್ಪ ಅಂತಂದ್ರೆ ಕಂಟಿನ್ಯೂ ನೋಟಿಫಿಕೇಶನ್ ಬರ್ತಿರ್ತೈತಿ. ನಿಮ್ಮ ಎಜುಕೇಷನಿಗೆ ತಕ್ಕಂಗೆ ಪ್ರೈವೇಟ್ ಕಂಪನಿಗಳೊಳಗೆ ಜಾಬ್ ಇರೋದನ್ನು ನಾನು ಅಪ್ಡೇಟ್ ಹಾಕ್ತಿರ್ತೀನಿ. ಅದ್ರ ಸಲುವಾಗಿ ಇದೊಂದು ಸಣ್ಣ ರೀಸನ್ಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಸಲುವಾಗಿ ಹೇಳತ್ತಿದ್ದೇನೆ. ಮತ್ತು ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಪಿಕ್ಕಿಂಗ ಪ್ಯಾಕಿಂಗ ಕೆಲಸ ಹುಡುಕ್ತಿರ್ತೀರಿ. ಭಾಳಷ್ಟು ಮಂದಿ ಹುಡುಕಾಕತ್ತೀರಿ. ಹಂಗೆ ಫ್ರೀ ರೂಮ್ ಇರೋದನ್ನು ನೀವು ಸಜೆಷನ್ ಮಾಡಿರಿ ಸರ್ ಅಂತ ಕೆಲಸ ಕಮೆಂಟ್ನು ಹಾಕಿದಿರಿ ಹಿಂದಿನ ವಿಡಿಯೋ ಒಳಗೆ. ಕೆಲಸ ಎಲ್ಲಿದ್ರೂ ಮಾಡ್ತೀನಿ ರೀ, ಒಟ್ಟು ಫ್ರೀ ರೂಮ್ ಇರಬೇಕಂತ ಕೆಲಸ ಕೇಳಿದಿರಿ. ಫುಡ್ನು ಒನ್ ಟೈಮ್ ಕೊಟ್ಟರೆ ಸಾಕು, ಮತ್ತು ನಾನು ಮಾಡ್ಕೊಂಡು ಪ್ರಿಪೇರ್ ಮಾಡಿ ಕೆಲಸ ನಾವು ಹೋಗ್ತೀವಿ ಅಂತ ಕೆಲಸ ಭಾಳಷ್ಟು ಮಂದಿ ರಿಪ್ಲೈ ಮಾಡಿದ್ದೀರಿ. ಅದ್ರ ಸಲುವಾಗಿ ನಾನು ಅದೊಂದು ರೀಸನ್ ಇಟ್ಕೊಂಡು ಒಂದು ಅಪ್ಡೇಟ್ ತೊಗೊಂಬಂದೀನಿ. ಏನದ ಅಪ್ಡೇಟ್ಪ ಅಂತಂದ್ರೆ ಬೆಂಗಳೂರೊಳಗೆ ವೈಟ್ ಫೀಲ್ಡ್ ಅಂದ್ರೆ ಆ ಸೈಡ್ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ಪಿಕ್ಕಿಂಗ ಪ್ಯಾಕಿಂಗ ಲೋಡಿಂಗ ಅನ್ಲೋಡಿಂಗ ಎನಿ ಎಜುಕೇಷನ್ ನೀವೇನಾದರೂ 10th ಫೇಲ್ ಆದರೂ ನಡೀತೈತೆ, ಬಟ್ ಒಂದು ಸ್ವಲ್ಪ ನಾಲೆಡ್ಜ್ ಆದರೂ ಇರಬೇಕು. ಅದ್ರ ಸಂಬಂಧ ನಾನು ಇವತ್ತು ಅಪ್ಡೇಟ್ ತೊಗೊಂಬಂದೀನಿ. ಏಜ್ ಬಂದ್ಬಿಟ್ಟು 27ನ 30 ಏಜ್ ಒಳಗೆ ಇದ್ರು ನಡೀತದ. ಮತ್ತು ಭಾಳಷ್ಟು ಮಂದಿ ಕೇಳಾಕತ್ತಿದ್ದೀರಿ ಪಿಕ್ಕಿಂಗ ಪ್ಯಾಕಿಂಗ ಲೋಡಿಂಗ ಅನ್ಲೋಡಿಂಗ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಐತೇನೋ ಅಂತ ಕೆಲಸ. ದಯವಿಟ್ಟು ಕ್ಷಮೆ ಇರಲಿ. ನನಗೇನಾದರೂ ಅಪ್ಡೇಟ್ ಬಂದರೆ ನಾನು ನಿಮ್ಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ. ಇವಾಗ ಸದ್ಯ ಮಟ್ಟಿಗೆ ಯಾವುದೇ ರೀತಿ ಹೈರಿಂಗ್ ಇಲ್ಲ. ನೋ ಹೈರಿಂಗ್ ಫಾರ್ ಹುಬ್ಬಳ್ಳಿ ಧಾರವಾಡ ಲೊಕೇಶನ್. ದಟ್ಸ್ ವೇ ಐ ಆಮ್ ನಾಟ್ ಅಂದರೆ ಅಪ್ಡೇಟ್ ಕೊಟ್ಟಿಲ್ಲ. ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ನನಗೆ ಸಪೋರ್ಟಿವ್ ಆಗಿರಿ. ನಾನು ನಿಮ್ಗೆ 100% ಮಾಹಿತಿ ಕೊಡ್ತೀನಿ. ಭಾಳ ದಿವಸದಿಂದ ನಾನು ಯೂಟ್ಯೂಬ್ ಮಾಡಾಕತ್ತೆ ಯಾವುದೇ ರೀತಿ ಸಿಗಾತಿಲ್ಲ. ಅದ್ರ ಸಲುವಾಗಿ ನಾನು ಮತ್ತು ಪ್ರಯತ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 100 ಡೇಸ್ ಚಾಲೆಂಜ್ ಇದ್ದಂಗೆ ನೋಡ್ರಿ ಇದು. ಇವಾಗ ಡೇ 6 ನಿನ್ನೆ ಮುಗೀತು. ಡೇ 7 ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಏನೇ ಎಜುಕೇಷನ್ ಆಗಿರಲಿ, ಅವ್ರದ್ದು ಏನೋ ಕಲ್ತಿರಲಿ, ಸಾಲಿ ಕಲ್ತಿರಲಿ ಬಿಟ್ಟಿರಲಿ ನಡೀತದ. ಫ್ರೀ ರೂಮ್ ಕೊಡ್ತಾ ಇದ್ದಾರೆ. ಎಲ್ಲಿಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಸೈಡ್. ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಅದ ರೀ ಪಿಕ್ಕಿಂಗ ಪ್ಯಾಕಿಂಗ ಲೋಡಿಂಗ ಅನ್ಲೋಡಿಂಗ್ ಒಳಗೆ ಏನಾದರೂ ಇಂಟ್ರೆಸ್ಟ್ ಇತ್ತು, ಚಲೋ ಸ್ಯಾಲ್ರಿ ನೀವು ಅರ್ನ್ ಮಾಡಬೇಕಪ್ಪ ಅಂತಂತಂದ್ರೆ ಇದೊಂದು ವಿಡಿಯೋ ಪೂರ್ತಿ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದೇ ವಿಡಿಯೋ ಒಳಗೆ 10 ಸಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೇಳಿ ಯಾರು ಹೇಳೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನನ್ನಿಂದ ನಿಮಗೂ ಹೆಲ್ಪ್ ಆಗಲಿ, ನಿಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಮಾಡಾಕತ್ತೀನಿ. ಇದ್ರೊಳಗೆ ನಂದೊಂದು ದುರುದ್ದೇಶನೂ ಐತಿ. ಯಾಕಪ್ಪ ಅಂತಂದ್ರೆ ಹೆಂಗಾರು ಮಾಡಿ ಒಂದು ಹಳ್ಳಿ ಹುಡುಗ, ಅದು ಧಾರವಾಡ ಲೋಕಲ್ ಆಜು ಬಾಜು ಇರೋ ಹುಡುಗ, ಏನಂದ್ರೆ ಯೂಟ್ಯೂಬ್ ಕಡೆಯಿಂದ ಒಂದು ಸಿಲ್ವರ್ ಪ್ಲೇ ಬಟನ್ ಬರ್ತಿತ್ತಲ್ಲ, ಅದನ್ನ ಒಂದು ಕಾಯಕತ್ತೇನೆ. ಈ ವರ್ಷದೊಳಗಂತೂ ಆಗಲಿಲ್ಲ. ಇನ್ನು ಒಂದು ಮೇ ಬಿ ಏನೇ ಇಲ್ಲ ಅಂದ್ರೂ ಒಂದು ತಿಂಗಳು ಉಳಿತ. ಅದ್ರೊಳಗಂತೂ ಬರೋದಿಲ್ಲ. ಅದು ನೆಕ್ಸ್ಟ್ 2026 ಒಳಗಾದ್ರೂ ಅದೊಂದು ಹೆಲ್ಪ್ ಆಕೈತಿ ನಿಮ್ಮ ಕಡೆಯಿಂದ ಅಂತ ನಾನು ಅನ್ಕೊಂಡೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಉತ್ತರ ಕರ್ನಾಟಕದವ್ರಿ. ನಾನು ಏನಾದರೂ ಜಾಬ್ ಅಪ್ಡೇಟ್ ಬಂದು ಅಂದ್ರೆ 100% ವಿಡಿಯೋ ಮಾಡತ್ತೀನಿ. ನಾನು ಅದಕ್ಕೆ ಒಂದು 100 ಡೇಸ್ ಚಾಲೆಂಜ್ ಹಾಕೊಂಡೇನೆ. ಇದ್ರಾಗ ನಾನು ಗೆಲ್ತೇನೆ ಅಂತ ಕೇಸ್ ನನಗೆ ನಂಬಿಕೆ ಐತಿ. ಯಾರಾದರೂ ಕೆಟ್ಟ ಕಮೆಂಟ್ ಹಾಕೋರಾದ್ರೂ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಯಾರು ಹಾಕೋದಿಲ್ಲ, ಜೆನ್ಯೂನ್ ಅಪ್ಡೇಟ್ ಕೊಟ್ಟಿರ್ತೀನಿ. ಅಂದ್ರೆ ಇಂಡೈರೆಕ್ಟಾಗಿ ಏನೋ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ ಅನ್ನತಾನಂತ ಕೇಸ್ ನೀವು ಅನ್ಕೋಬೇಡ್ರಿ. ನಾನು ಹಂಗೆ ಹೇಳತ್ತೀನಿ. ಪೂರ್ತಿ ವಿಡಿಯೋ ನೋಡೋರಿಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತೈತಿ. ಹೋಗ್ಲಿ ಬಿಡ್ರಿ, ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬಂದಿಲ್ಲ. ಸದ್ಯ ಮಟ್ಟಿಗೆ ನಿಮ್ಗೆ ಅಪ್ಡೇಟ್ ಕೊಡಕ್ಕೆ ಬಂದೀನಿ ನಾನು. ಯಾವ ಅಪ್ಡೇಟ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಹೈರಿಂಗ್ ನಡೆದೈತಿ. ಎಲ್ಲಿಪ್ಪ ಅಂತಂದ್ರೆ ನಮ್ಮ ಬೆಂಗಳೂರೊಳಗೆ. ಮತ್ತು ಕಂಪ್ನಿ ನೇಮ್ ಬಂದ್ಬಿಟ್ಟು ಇನ್ಸ್ಟಾಮಾರ್ಟ್ ಒಳಗೆ ಹೈರಿಂಗ್ ನಡೆದೈತಿ. ಈ ಇನ್ಸ್ಟಾಮಾರ್ಟ್ ಅಂತಂದ್ರೆ ಒಂದು ದೊಡ್ಡದೊಂದು ಮಾಲ್ ಇರ್ತೈತಿ, ಅಲ್ಲಿ ಕೆಲಸ ಇರ್ತೈತಿ. ಇಲ್ಲಿ ಏನು ಕೆಲಸ ಇರ್ತೈತಪ್ಪ ಅಂತಂದ್ರೆ ಪಿಕ್ಕಿಂಗ ಪ್ಯಾಕಿಂಗ ಲೋಡಿಂಗ ಅನ್ಲೋಡಿಂಗ ಕೆಲಸಕ್ಕೆ ತಗೋಕತ್ತಾರ. ನಿಮ್ದು ಏನೋ ಎಜುಕೇಷನ್ ಆಗಿರಲಿ, ಎಜುಕೇಷನ್ ಮ್ಯಾಟರ್ ಆಗೋದಿಲ್ಲ. ಮತ್ತು ಇಲ್ಲೇ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಅಷ್ಟೇ ರೂಮ್ ಕೊಡಾಕತ್ತಾರ. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ ಎಷ್ಟೈತಪ್ಪ ಸ್ಯಾಲ್ರಿ ಅಂತಂದ್ರೆ 16,500
ಟೇಕ್ ಹೋಮ್ ಆಕೈತಿ. ಹಂಗೆ ESI PF ಎಲ್ಲ ಕಟ್ಟಾಗಿನ 16,500 ರೂಪಾಯಿ ಬರ್ತೈತಿ. ಇಲ್ಲೊಂದು ಮೇನ್ ನಾವು ಪಾಯಿಂಟ್ಸ್ ನಾವು ತಿಳ್ಕೊಬೇಕು ಏನಪ್ಪಾ ಅಂತಂದ್ರೆ, ಅವ್ರು ಎಲ್ಲಾ ಕಂಪನಿಗಳೊಳಗೆ 8 ತಾಸು ಇರ್ತೈತಿ. ಬಟ್ ಇವು ಇನ್ಸ್ಟಾಮಾರ್ಟ್ ಮತ್ತು ವೇರ್ ಹೌಸ್ ಕೆಲಸದೊಳಗೆ 9 ತಾಸು ಕೆಲಸ ಮಾಡ್ಲೇಬೇಕಾಗಿರ್ತೈತಿ. ಅದ್ರ ಸಂಬಂಧ ಇಲ್ಲಿಯೂ ಕೂಡ 9 ವರ್ಷ ಅಂದ್ರೆ 9 hours ಡ್ಯೂಟಿ ಇರ್ತೈತಿ. ಮತ್ತು ಹಂಗೆ ESI PF ಇರ್ತೈತಿ. ಇನ್ಸೆಂಟಿವ್ನು ಕೊಡಾಕತ್ತಾರ, ಅಟೆಂಡೆನ್ಸ್ ಬೋನಸ್ ಇರ್ತೈತಿ. ಎಲ್ಲ ಸೇರಿ ಒಂದು 18,000 ರೂಪಾಯಿ ನೀವು ಅರ್ನ್ ಮಾಡ್ಬೋದು. ಫ್ರೀ ರೂಮ್ ಇರ್ತೈತಿ. ಮತ್ತೊಳ್ಳೆ ಇದೊಂದು ಜಾಸ್ತಿ ವಿಡಿಯೋ ಮಾಡೋದ್ರಿಂದ ದಿನಕ್ಕೆ ದಿನ ಏನೋ ಒಂದು ಕಲಿತಾ ಇದ್ದೀನಿ. ಅದ ನಿಮ್ಮ ಸಪೋರ್ಟ್ ಸಿಕ್ಕರೆ ಮಾತ್ರ ಇನ್ನೂ ಚೆನ್ನಾಗಿ ವಿಡಿಯೋ ಬರುವಂಗೆ ನಾನು ಕಲಿತೀನಿ. ನಾನು ಇನ್ನು ಭಾಳ ಕಲಿಯೋದಿದೆ. ನಾನು ವಿಡಿಯೋ ಒಳಗೆ ಎಲ್ಲ ಜಾತ್ರೆ ಮಾಡಿ ಎಲ್ಲ ಹೇಳೋದ್ರೊಳಗೆ ಅತ್ತಾಗ ನೋಡೋದು ಡೈರೆಕ್ಟ್ ಕ್ಯಾಮ್ರಾದಿಂದ ಡೈರೆಕ್ಟ್ ಸೂಟ್ ಹೊಡಿಬೇಕು ಅಥವಾ ಹಿಂಗೆ ಡೈರಿ ನೋಡ್ಲಂಗೆ ನಾನು ವಿಡಿಯೋ ಮಾಡ್ಬೇಕು, ಹಂಗೆ ಇರ್ಬೇಕು. ಹೋಗ್ಲಿ, ಉದ್ಯೋಗ ಮಾಹಿತಿ ಇದೆ. ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ JP ನಗರ 7th ಪಾಸ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಒಳಗೆ ಹೈರಿಂಗ್ ನಡೆಯಕತ್ತೈತಿ. ಆಲ್ಮೋಸ್ಟ್ ಮೇನ್ HR ನಂಬರ್ನ ನಾನು ಸ್ಕ್ರೀನ್ ಮೇಲೆ ಬಿಡಾತೇನೆ ನಿಮಗಾಗಿ. ಅದಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ. ಅವ್ರು ಏನಾದರೂ ರೆಸ್ಪಾನ್ಸ್ ಮಾಡಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತಂದ್ರೆ ರೆಸ್ಯೂಮ್ ಹಾಕ್ರಿ. ಅವರಿಗೆ ವಾಟ್ಸಪ್ ನಂಬರ್ ಪಕ್ಕಾ ನಿಮ್ಗೆ 100% ಆಗಿ ಜಾಬ್ ಕೊಟ್ಟೆ ಕೊಡ್ತಾರೆ. ಇಲ್ಲೆಲ್ಲೂ ಜಾಬ್ ಸಿಗ್ಲಿಲ್ಲ, ಬೆಂಗಳೂರಿಗೆ ಹೋಗ್ತೀನಿ ಅನ್ನೋರಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಯಾಕಂದ್ರೆ HR ಡೈರೆಕ್ಟ್ ನಿಮಗೆ ಕಾಲ್ ಮಾಡಿ ಕೆಲಸ ಹೈರಿಂಗ್ ಮಾಡ್ಕೋತಾರೆ. ಇವಾಗ ಏನು ಸ್ಪೆಷಲ್ ಅಂತಂದ್ರೆ ಇದು ಲೋಡಿಂಗ್ ಅನ್ಲೋಡಿಂಗ್ ಪಿಕ್ಕಿಂಗ್ ಪ್ಯಾಕಿಂಗ್ ಎನಿ ಎಜುಕೇಶನ್ ಸಾಲಿ ಕಲೀಲಿ ಬಿಡ್ಲಿ ಇದೊಂದು ಕೆಲಸ 100% ಆಗಿ ಹೈರಿಂಗ್ ತಗೊಳ್ತಾ ಇದ್ದಾರೆ. ನಿಮಗೂ ಹೆಲ್ಪ್ ಆಗಲಿ, ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಮತ್ತು ಇವಾಗ ಏನಂತಂದ್ರೆ ಈ ಅಣ್ಣನ ಕಡೆಯಿಂದ ಹೆಲ್ಪ್ ಆಗೋತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಕಾಯ್ತಾ ಕುಂತಿರ್ತಾರೆ. ದಯವಿಟ್ಟು ಕ್ಷಮೆ ಇರಲಿ ಬ್ರದರ್ಸ್. ನಾನು ಆಲ್ರೆಡಿ ಯೂಟ್ಯೂಬ್ ಒಳಗೆ ಚಾಲೋ ಮಾಡಿದ್ದೀನಿ. ಇಲ್ಲಿ ಬಂದ ಕೇಸ್ ನೀವು ನನಗೆ ಸಪೋರ್ಟ್ ಕೊಟ್ಟಿರಿಪ್ಪ ಅಂತಂದ್ರೆ ನಿಮಗಾಗಿ ಇಲ್ಲಿ ಒಂದು ಚಲೋ ಅಪ್ಡೇಟ್ ತೊಗೊಂಡ್ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ನಮಸ್ಕಾರ.